ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಉತ್ತರ ಕನ್ನಡ ಅಲ್ಲ ನಿಮ್ಮ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ರಕ್ಷಿತ್ ಗೌಡ ಕನ್ನಡ ಬ್ಲಾಗ್. ಸೊ ಗೈಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಹಬ್ಬದ ದಿವಸನೂ ಹೋಗಿದೆ, ಬಿಕಾಸ್ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ, ಸೊ ರಜಾ ಇಲ್ಲ. ಸೊ ಬನ್ನಿ ಹಬ್ಬದ ದಿವಸ ಯಾವ ಥರ ಕೆಲಸ ನಡೆಯುತ್ತೆ ಅಂತ ನೋಡೋಣ. ಡೇ ಕಂಪ್ಲೀಟ್ ಹೇಗಿರುತ್ತೆ ಅಂತ ನೋಡೋಣ. ಬನ್ನಿ ಇವತ್ತಿನ ಬ್ಲಾಗ್. ಯುಗಾದಿ ಹಬ್ಬ ಹೊಸ ವರ್ಷ ಅಂತ ಬೆಳಗ್ಗೆ ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಮೆಜೆಸ್ಟಿಕಲ್ಲಿರೋ ನಮ್ಮ ಬೆಂಗಳೂರು ಫೇಮಸ್ ಅಣ್ಣಮ್ಮನ ಟೆಂಪಲ್ಗೆ ಹೋಗಿ ಅಲ್ಲಿ ಅಣ್ಣಮ್ಮನ ಬ್ಲೆಸ್ಸಿಂಗ್ ತೊಗೊಂಡು ಜಾಬ್ ಶುರು ಮಾಡಿದೆ. ಫೈನಲ್ ಆಗಿ ಟೆಂಪಲ್ ಮುಗಿಸ್ಕೊಂಡು ಆಫೀಸ್ ರೀಚ್ ಆದೆ. ಆಫೀಸೆಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ಟ್ರೈನಿಂಗ್ ಸೆಕ್ಷನ್ನ ಶುರು ಮಾಡಿದ್ರು. ಬ್ರೋ ಹಾಯ್, ವೇಟ್ ಸಿಗು చూడండి. ನನ್ನ ಮೇಲೆ ಆಣೆ ಇಟ್ಟಳು. ಇನ್ನೊಂದ್ಸಲಿ ಹೇಳಿ ಡೈಲಾಗು, ಅದಕ್ಕೆ ಇದ್ರಲ್ಲಿ ಟ್ರೋಲ್ ಮಾಡ್ಬೋದು. ಹೌದಾ, ಇನ್ನೊಂದ್ಸಲಿ ಹೇಳು ಅಂತ ಅನಿಸ್ತೀನಿ. ಅದರಲ್ಲಿ ಯಾವ್ದ ನಮ್ಮ ಇಮ್ಮಾಕಿ ಟ್ರೈನಿಂಗಲ್ಲಿ ಫೋನ್ ಯೂಸ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅದಕ್ಕೆ ಅಷ್ಟೊಂದು ಕ್ಲಿಪ್ಪಿಂಗ್ ತೆಗಿಯೋಕ್ಕೂ ಆಗಿಲ್ಲ. ಸೊ ಫೈನಲಿ ಮಧ್ಯಾಹ್ನ ಆಯಿತು, ಊಟದ ಟೈಮು ಆಗಿತ್ತು. ಸೊ ಫುಡ್ ಕೋರ್ಟಲ್ಲಿ ಏನೇನಿದೆ ಅಂತ ನೋಡೋಣ ಅಂತ ಬಂದರೆ ಹಬ್ಬಕ್ಕೋಸ್ಕರ ವೆಜ್ಜರಿ ಮೆನ್ಯೂನೇ ರೆಡಿಯಾಗಿತ್ತು. ವೆಜ್ಜು ನಾನ್ ವೆಜ್ ಎಲ್ಲ ಆಯಿತು. ಬಟ್ ಏನು ಮಾಡೋದು, ಹಬ್ಬ ಅಲ್ವಾ, ಸೊ ಅದಕ್ಕೋಸ್ಕರ ವೆಜ್ಜೇ ತಿಂದಿದ್ದಾಯಿತು. ಬಟ್ ನಾನು ಊಟ ಮಾಡಿ ಕ್ಲಿಪ್ಪಿಂಗ್ ತೆಗೆದಿದ್ಗೆ ಆಲ್ಮೋಸ್ಟ್ ಎಲ್ಲ ಖಾಲಿ ಹೊಡಿತಿತ್ತು. ಅಕ್ಕಡೆ చేస్తావు ನಾನು ಅಲ್ಲ. ಇವತ್ತು ಹಬ್ಬದ ದಿವಸ ಚಿಕನ್ ತಿಂತಿದ್ದೀರಲ್ಲ, ಏನು ಅನ್ಸಲ್ವಾ ನಿಮಗೆ? బ్రో ఈరోజు యుగాది పండుగ కదా, సో చికెన్ తింటున్నారు కదా, ఏమో అనిపించలేదా నిಮಗೆ? ఉగాది ఫెస్టివల్స్ అంటే ఏముండవు. నో కామెంట్స్. ಹಬ್ಬದ ದಿವಸನೇ ನಮ್ಮ ಶಾರ್ಟ್ ಮೂವಿ ರಿಲೀಸ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ರಿ. ಬಟ್ ಏನು ಮಾಡೋದು, ಎಲ್ಲರೂ ಬ್ಯುಸಿ ಇದ್ದಿದ್ದಕ್ಕೆ ನೋಡಿ ಯಾವ ಥರ ಗೂಗಲ್ ಮೀಟ್ ಇಟ್ಕೊಂಡು ಪ್ಲ್ಯಾನ್ ಮಾಡ್ತಿದ್ರಿ ಅಂತ. ಖುಷಿ ಹೇಗಿದೆ ಊಟ? ಇದೇ ಬೇಕು ಹಂಗಾದ್ರೆ. ನಾನು ವೆಜ್ ತಿಂತಾ ಇದ್ರೆ ಹಬ್ಬದ ದಿನ. ಅವ್ನು ನಾನ್ ವೆಜ್ ತಿಂದ, ನಾನು ತಿನ್ನಿಲ್ಲ ಬ್ರೋ ಇವತ್ತು. ನೀವು ನಾನ್ ವೆಜ್ ತಿಂತಾ ಇದ್ದಾನೆ ಸುರೇಶ್, ಅವ್ನ ತಟ್ಟೆ ನೋಡಿ ಗೊತ್ತಾಗುತ್ತೆ. ಹೌದಾ? ನಮ್ಮಮ್ಮ ಬೈತಾರೆ ಇವತ್ತು ಚಿಕನ್ ತಿನ್ಕೊಂಡು ಹೋಗ್ರೆ. ನಾನು ನಮ್ಮನೇಲೂ ಸೇಮ್, ಅವ್ರ ಮನೇಲೂ ಸೇಮ್. ಚೆನ್ನಾಗಿದ್ಯಾ? ನಾಳೆ ತಿಂತೀವಲ್ಲ, ನಾಳೆ ನಾವು ತಿಂತೀವಿ. ಅದನ್ನ ವರ್ಷದಕ್ಕೂ ಸೊ ಗೈಸ್, ಇವತ್ತು ನಾವು ಒಂದು ಚಾಲೆಂಜ್ ಮಾಡ್ತಾ ಇದ್ದೀವಿ. ಅದೇನು ಅಂತ ಅಂದರೆ, ಒಬ್ಬ ತೆಲುಗು ಹುಡುಗಂಗೆ ಕನ್ನಡ ಕಳ್ಸೋದು. ಸೊ ಆ ತೆಲುಗು ಹುಡುಗ ಯಾರು ಅಂತ ನೋಡೋಣ ಬನ್ನಿ. ಅಂಜಿ, ನಿಮ್ಗೆ ರಿಯಲ್ ಆಗಿ ಕನ್ನಡ ಕಲಿಬೇಕು ಅಂತ ಇಷ್ಟ ಇದೆಯಾ? ಡು ಯು ರಿಯಲಿ ಲೈಕ್ ಟು ಲರ್ನ್ ಕನ್ನಡ? ಐ ಲೈಕ್ ಟು ಕನ್ನಡ. ಮತ್ತೆ ಕನ್ನಡದಲ್ಲಿ ಒಂದು ಪದ ಗೊತ್ತಿಲ್ಲ, ಅದ್ ಹೆಂಗ್ ಕಲಿತೀಯ ಕನ್ನಡ? ಗೊತ್ತಾಗಿದೆ. ಏನಂದೆ ಇನ್ನೊಂದ್ಸಲ? ಗೊತ್ತಾಗಿದೆ. ಏನಾಯ್ತಾ? ಗೊತ್ತಾಗಿದೆ. ಹೋಗ ಊಟ ಹೋಗ, ಸುಮ್ಕ ಹೋಗ. ಈ ಕನ್ನಡದಲ್ಲಿ ಮಾತಾಡಿದ್ರೆ ಹಿಂದಿ ಎಲ್ಲ ತರಿಸ್ತೀಯ ಮಧ್ಯ. ಆಯ್ತಾ? ಊಟ ಆಯ್ತಾ? ಏನಾಯ್ತು ನಿಮ್ದು? ವೆಜ್ ಬಿರಿಯಾನಿ, ಚಿಕನ್ ಹೇಳಿ. ಚಿಕನ್ ಬಟರ್ ಮಿಲ್ಕ್. ಹಬ್ಬದ ದಿವಸ ಚಿಕನ್ ತಿಂತೀರಲ್ಲ, ಏನೋ ಅನ್ಸಲ್ವ ನಿಮ್ಗೆ? ఏముంది దాంట్లో? చికెన్ మేము మనుషులు కాదు ಅಂದ್ರೆ ನೀವು. ఓకే, ಹೇಳಿಗ
ಹೇಳಿ. ಸೊ ಹಬ್ಬದ ದಿವಸ ಚಿಕನ್ ತಿನ್ಬೋದು. ಹಬ್ಬ ದಿವಸ ಚಿಕನ್ ತಿನ್ಬೋದು. ಚಿಕನ್ ತಿನ್ಬೋದು. ಯಾಕಂದ್ರೆ ನಾವು ಮನುಷ್ಯರಲ್ಲ. ಬರೀ ಇಂಥದೆಯಾ? ಬನ್ನಿ ಬ್ರೋ, ನಿಮ್ಮೂರ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಬಾ. ಹೇಳಿ, ಸ್ಟಾರ್ಟ್ ಮಾಡಿ. ನೀವು ಉತ್ತರ ಕನ್ನಡ ಅಲ್ಲ, ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಬೇಕು. ಊಟ ಆಯ್ತಾ ಅಲ್ಲ, ಹಿಂಗೆ ನೀವ್ ಹೆಂಗ್ ಮಾತಾಡೋದ? ಪರವಾಗಿಲ್ಲ ಹೇಳಿ ಬ್ರೋ, ನಾನು ನಿಮ್ಮೂರಾಗಿದ್ದೀನಿ, ನನಗೂ ಬರುತ್ತೆ ನಿಮ್ಮೂರ್ ಲ್ಯಾಂಗ್ವೇಜ್, ಅದಕ್ಕೆ ನಾನು ಮಾತಾಡಕತ್ತಿದ್ದು. ಹೇಳಿ. ಕೇಳಕತ್ತಿದ್ದೀನಲ್ಲ, ಹೇಳ್ಬೇಕು ನೀವು. ಹೇಳಿ ಬ್ರೋ, ಆಕಿ ಏನ ಅನ್ಕೊಳಲ್ಲ, ಆಕಿ ನಮ್ಮಂಗ ಅಲ್ಲೇನ್ರಿ? ಹೌದೇನ್ರಿ? ರಂಡಿ, ನಾನೇ ತೆಲುಗು ಮಾತಾಡ್ತಿದ್ದೀನಿ, ಇವ್ರೊಂದು ಕನ್ನಡದಲ್ಲಿ ಮಾತಾಡಲ್ಲ. ರೀ ನೀವೇ ರಂಡಿ ಯಾಕ್ಲೇ ರಂಡಿ ಮಗನ. ನನಗೆ ಗೊತ್ತು ಬ್ರೋ ಉತ್ತರ ಕನ್ನಡ ಲ್ಯಾಂಗ್ವೇಜು. ಯಾರೋ ಹೋದ್ರು. ನಾನಂದ್ರೆ ಇದ್ರಲ್ಲೆಲ್ಲ ವಿಡಿಯೋದಲ್ಲಿ ಹಾಕಲ್ಲ, ಯಾಕಂದ್ರೆ ನಮ್ಮ ಮನೆಯವ್ರು ಅಷ್ಟೇ. ಬ್ರೋ, ವಾಟ್ ಇಸ್ ವೈ ಯು ಡೂಯಿಂಗ್ ಲೈಕ್ ದಿಸ್ ಬ್ರೋ? Do you think anything? Shaiya, I am not a girl, bro. No, but video feeling shy. Video you feeling Shaiya. What is there in video? See bro, ನಿಮ್ಮ ಮದ್ವೆಲಿ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಎಲ್ಲ ಇರ್ತಾರೆ, ತಾಳಿ ಕಟ್ಟಲ್ವಾ ಹಾಗಾದ್ರೆ? No bro. ನಾವೆಲ್ಲ ಟ್ರೈನಿಂಗ್ ಮಧ್ಯದಲ್ಲಿ ರೆಸ್ಟ್ ತೊಗೊಂಡು ಎಲ್ಲರೂ ಕಾಲು ಇಳ್ಕೊಂಡು ಕಾಮಿಡಿ ಮಾಡ್ಕೊಂಡಿದ್ರೆ, ಸೊ ಇವ್ರು ನೋಡಿ ಯಾವ ಥರ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡ್ತಿದ್ದಾರೆ ಅಂತ. ವಿಡಿಯೋ ಪಿಚ್ ಮಾಡಬೇಕಾಗಿತ್ತು, ಅದಕ್ಕಂತ ಪೇಪರಲ್ಲಿ ಬರೆದು ಫೋನ್ ಮೇಲೆ ಅಣಿಸ್ಬಿಟ್ಟು ವಿಡಿಯೋ ಪಿಚ್ ಮಾಡ್ತಿದ್ದಾರೆ. ಎಂಥ ತಲೆ ಅಲ್ವಾ ಇವ್ರದ್ದು. ಹಬ್ಬ ಅಂತ 1 ಅವರ್ ಕೊಡೋ ಲಂಚ್ ಬ್ರೇಕ್ನ 1.5 ಅವರ್ ಕೊಟ್ಟಿದ್ರು. ಹಾಗೆ ಎಲ್ಲರಿಗೂ ಕಾಲು ಎಳ್ಕೊಂಡು ಮತ್ತೆ ಟ್ರೈನಿಂಗ್ ಸೆಕ್ಷನ್ ಅಟೆಂಡ್ ಮಾಡಿದೆ. ಜೊತೆಗೆ ಅಷ್ಟೊತ್ತಿಗೆ 4:30 ಆಗಿತ್ತು, ಮತ್ತೆ ಕಾಫಿ ಬ್ರೇಕು. ಫೈನಲ್ ಆಗಿ ಕಾಫಿ ಬ್ರೇಕು ಮುಗೀತು, ನಮ್ಮ ಟ್ರೈನಿಂಗು ಅವತ್ತಿನ ಡೇದು ಮುಗೀತು. ಅಷ್ಟೊತ್ತಿಗೆ ನಮ್ಮ ಶಾರ್ಟ್ ಮೂವಿನೂ ರಿಲೀಸ್ ಆಗಿತ್ತು. ಬನ್ನಿ ನನ್ನ ಫ್ರೆಂಡ್ಸ್ ಒಪಿನಿಯನ್ ಹೇಗಿತ್ತು ಅಂತ ನೋಡೋಣ, ಯಾರ್ಯಾರು ಏನೇನಂತ ಅಂದರು ಅಂತ. ಆಂಗಲ್ ಇನ್ನೊಂದು ಸ್ವಲ್ಪ ಅಂದ್ರೆ ಕ್ಯಾಮ್ರಾ ವರ್ಕ್ ಅಂತ ತಲೆ ಕಟ್ ಆಗೋದು, ಕಾಲ್ ಕಟ್ ಆಗೋದು. ಬ್ರೋ మీకెట్లా అనిపించింది చూసారు కదా కెమెరా వర్క్ అంతే కదా? And some background music also, bro. Background is a change. See, ಅದೇ ನಂದು ಪರ್ಸನಲ್ ಗೈಡೆನ್ಸ್ ಅದೇ ಹೇಳೋದು. when you are not talking, ನೀವು ಇನ್ನೊಬ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಿಲ್ಲ ಅಂದ್ಮೇಲೆ your facial expressions flow, ಅದರಿಂದಾನೇ ತಾನೇ ನಮ್ಗೆ ಏನೋ ಒಂದು ಮೀನಿಂಗ್ ಗೊತ್ತಾಗುತ್ತೆ. ಅಂದ್ರೆ ಕಮ್ಮಿ ಇತ್ತು ಅನ್ಸ್ತು ಅಲ್ಲಿ ಎಕ್ಸ್ಪ್ರೆಷನ್ಸ್ ಕಮ್ಮಿ ಇತ್ತು ಅಂತ ಅನ್ಸ್ತು ಅಷ್ಟೇ. ಅದರ್ವೈಸ್ ನೆಕ್ಸ್ಟ್ ಸೆಲೆಬ್ರಿಟಿ ಹೋಗ್ಬೇಕಲ್ಲ ರಕ್ಷಿತ್ ಮಾತ್ರ. ಬರ್ತೀನಿ ತಾಳ್ರಿ ನಾನು. ಬಾಯ್ ಅಂಜಿ. Bye bro. Bye, bro. Bye Anji, thank you. Bye. Sai, thanks, bye. ಬಾಯ್. ಶಾರ್ಟ್ ಮೂವಿ ಬಗ್ಗೆ ಇವ್ರ ಒಪಿನಿಯನ್ ಇದಾಗಿತ್ತು. ನಿಮ್ಮ ಒಪಿನಿಯನ್ ಏನಾಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಬಿಕಾಸ್ ಏನಕ್ಕೆ ಅಂತ ಅಂದರೆ ನಮ್ಮ ಶಾರ್ಟ್ ಮೂವಿ ರಿಲೀಸ್ ಮಾಡಿದ್ರಲ್ಲ, ಅದ್ರದ್ದು ಒಪಿನಿಯನ್ ಹೆಂಗಿತ್ತು ಅಂತ ಕೇಳಬೇಕಾಗಿತ್ತು. ಸೊ ಅದಕ್ಕೆ ಇನ್ನೇನು ಮನೆಗೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಜಿಮ್ಗೆ ಹೋಗಿರಲಿಲ್ಲ, ಮಾರ್ನಿಂಗು ಜಿಮ್ಗೆ ಹೋಗ್ತಾ ಇದ್ದೀನಿ. ಸೊ ಗೈಸ್, ಈ ವ್ಲಾಗ್ನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.